ಈ ಭೂಮಿಯ ಮೇಲೆ ಇರುವ ರಹಸ್ಯಗಳನ್ನ ಪತ್ತೆ ಹಚ್ಚಬೇಕೆಂದರೆ ಒಂದು ಜನ್ಮ ಏನು 100 ಜನ್ಮ ಎತ್ತಿ ಬಂದರೂ ಅದು ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ಅತಿ ದೊಡ್ಡ ರಹಸ್ಯ ಅಂದರೆ ಅದು ಅಮೆಜಾನ್ ಕಾಡು, ಅಲ್ಲಿನ ನದಿ ಹಾಗೂ ಚಿತ್ರ ವಿಚಿತ್ರ ಜೀವಿಗಳು. ಅಮೆಜಾನ್ ಬಗ್ಗೆ ಸ್ವಲ್ಪ ತಿಳಿದುಕೊಂಡರೆ ಇನ್ನಷ್ಟು ತಿಳಿದುಕೊಳ್ಳಬೇಕೆನ್ನುವ ಆಸಕ್ತಿ ಕುತೂಹಲ ಹುಟ್ಟುತ್ತದೆ. ಹೌದು, ಅಲ್ಲಿನ ನದಿ, ಅಲ್ಲಿನ ಅರಣ್ಯ ನಿಜಕ್ಕೂ ಎಲ್ಲರನ್ನ ಬೆಚ್ಚಿ ಬೀಳಿಸುತ್ತದೆ. ಆದರೆ ಇವತ್ತು ನಾನು ನಿಮಗೆ ಅಲ್ಲಿ ಇರದಂತಹ ಒಂದು ವಿಷಯದ ಬಗ್ಗೆ ಅಚ್ಚರಿಯ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಹೌದು, ಅದುವೇ ಸೇತುವೆ. ಈ ಜಗತ್ತು ತಂತ್ರಜ್ಞಾನದಲ್ಲಿ, ವಿಜ್ಞಾನದಲ್ಲಿ ಇಷ್ಟು ಮುಂದುವರೆದರೂ ಅಮೆಜಾನ್ ನದಿಯ ಮೇಲೆ ಮಾತ್ರ ಇವತ್ತಿನವರೆಗೂ ಒಂದು ದೊಡ್ಡ ಸೇತುವೆ ಹೋಗಲಿ ಚಿಕ್ಕ ಸೇತುವೆ ಕೂಡ ನಿರ್ಮಾಣ ಮಾಡಲು ಸಾಧ್ಯವಾಗಿಲ್ಲ. ಹಾಗಾದರೆ ಆ ನದಿಯಲ್ಲಿರುವ ಆ ಅಚ್ಚರಿಯ ರಹಸ್ಯವೇನು? ಯಾಕೆ ಮಾನವ ಇಲ್ಲಿಯವರೆಗೂ ಒಂದು ಸೇತುವೆ ಕಟ್ಟಲು ಸಾಧ್ಯವಾಗಿಲ್ಲ? ಹಾಗೇನಾದರೂ ಸೇತುವೆ ಕಟ್ಟಿದರೆ ಅಲ್ಲಿ ನಡೆಯುವ ಅನಾಹುತಗಳೇನು? ಈ ಎಲ್ಲ ಅಚ್ಚರಿಯ ಹಾಗೂ ಬೆಚ್ಚಿ ಬೀಳಿಸುವ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಸೇತುವೆಗಳು ಆದಿ ಕಾಲದಿಂದಲೂ ಮಾನವನಿಗೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡಿವೆ. ಒಂದು ನದಿಯ ಅಡ್ಡವಾಗಿ ಸೇತುವೆ ಕಟ್ಟಿದರೆ ಸುತ್ತಮುತ್ತಲಿನ ನಾಗರಿಕತೆ, ವ್ಯಾಪಾರಕ್ಕೆ, ಸಂಪರ್ಕಕ್ಕೆ, ಬೆಳವಣಿಗೆಗೆ ಅಷ್ಟೊಂದು ಸಹಾಯವಾಗುತ್ತದೆ. ನದಿಗಳು ಹೆಚ್ಚಾಗಿ 2 ನಗರಗಳನ್ನ, 2 ರಾಜ್ಯಗಳನ್ನ, 2 ದೇಶಗಳನ್ನ ಇಬ್ಬಾಗಿಸುತ್ತವೆ. ಆದರೆ ಸೇತುವೆಗಳೇ ಈ ಇಬ್ಬಾಗವಾದಂತಹ ಜಾಗವನ್ನ ಒಂದುಗೂಡಿಸುತ್ತವೆ. ಇವತ್ತು ಮಾನವ ಎಷ್ಟರ ಮಟ್ಟಿಗೆ ಪ್ರಗತಿ ಹೊಂದಿದ್ದಾನೆ ಎಂದರೆ ಸಮುದ್ರದ ಮಧ್ಯದಲ್ಲಿಯೇ ದೊಡ್ಡ ದೊಡ್ಡ ಸೇತುವೆಗಳನ್ನ ಕಟ್ಟುತ್ತಿದ್ದಾನೆ. ಇನ್ನೇನು ಆ ದಿನಗಳು ದೂರ ಇಲ್ಲ. ಚಂದ್ರನ ಮೇಲೂ ಮಂಗಳ ಗ್ರಹದ ಮೇಲೂ ಕೂಡ ಸೇತುವೆಗಳನ್ನ ನಿರ್ಮಾಣ ಮಾಡಬಹುದು. ಆದರೆ ಭೂಮಿಯ ಮೇಲೆ ಇರುವಂತಹ ಅಮೆಜಾನ್ ನದಿಯ ಮೇಲೆ ಮಾತ್ರ ಯಾಕೆ ಇಲ್ಲಿವರೆಗೆ ಸೇತುವೆ ಕಟ್ಟಲು ಸಾಧ್ಯವಾಗಿಲ್ಲ? ಅಲ್ಲಿನ ರಹಸ್ಯವನ್ನು ಭೇದಿಸಲು ಇಲ್ಲಿವರೆಗೂ ಕೂಡ ಯಾಕೆ ಇವರಿಗೆ ಆಗುತ್ತಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯೇ. ಈ ಎಲ್ಲ ರಹಸ್ಯವನ್ನು ಅರಿಯಲು ಮೊದಲು ನಾವು ಅಮೆಜಾನ್ ಕಾಡು ಹಾಗೂ ಆ ನದಿಯ ಹಿನ್ನೆಲೆಯನ್ನ ಪಡೆಯಬೇಕು. ಸ್ನೇಹಿತರೆ, ಅಮೆಜಾನ್ ವಿಶ್ವದ ಅತಿ ದೊಡ್ಡ ರೈನ್ ಫಾರೆಸ್ಟ್ ಅಂದರೆ ವರ್ಷಾರಣ್ಯ. ಅಂದರೆ ಇಲ್ಲಿ ಈ ಕಾಡಿನಲ್ಲಿ ಅತಿ ಹೆಚ್ಚು ಮಳೆಯಾಗುವುದರಿಂದ ಇದನ್ನ ಹೀಗೆ ಕರೆಯುತ್ತಾರೆ. ಇದನ್ನ ನಿತ್ಯ ಹರಿದ್ವರ್ಣ ಅರಣ್ಯ ರಾಶಿ ಎಂದು ಕೂಡ ಕರೆಯುತ್ತಾರೆ. ಈ ಭಯಾನಕ ಅರಣ್ಯ 70 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ವಿಸ್ತಾರದಲ್ಲಿ ಹರಡಿಕೊಂಡಿದೆ. ಈ ಭೀಕರ ಅರಣ್ಯ ರಾಶಿ ಸುಮಾರು 5 ಕೋಟಿ ವರ್ಷಗಳಿಂದ ಇರೋದು ನಿಜಕ್ಕೂ ಅಚ್ಚರಿ ಪಡುವಂತಹ ವಿಷಯವಾಗಿದೆ. ಇದೇ ಕಾರಣ ಇದನ್ನ ಭೂಮಿಯ ಮೇಲಿನ ಶ್ವಾಸಕೋಶ ಎಂದು ಕೂಡ ಸಂಬೋಧಿಸುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ವಿಶ್ವದ 23% ಆಕ್ಸಿಜನ್ ಅಂದರೆ ಆಮ್ಲಜನಕ ಇದೇ ಕಾಡಿನಿಂದ ಬರುತ್ತದೆ. ಇಂತಹ ಭಯಾನಕ ಅರಣ್ಯದಲ್ಲಿಯೇ ಹರಿಯುತ್ತಿದೆ ವಿಶ್ವದ 2ನೇ ಅತಿ ದೊಡ್ಡ ನದಿ ಅಮೆಜಾನ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಜಿಪ್ಟ್ನ ನೈಲ್ ನದಿ ವಿಶ್ವದ ಅತಿ ಉದ್ದದ ನದಿಗಳಲ್ಲಿ ಒಂದು. ಅಮೆಜಾನ್ ನದಿಯ ಉದ್ದ ಸರಿಸುಮಾರು 6500 ರಿಂದ 6800 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಇದು ಮಳೆ ಬಂದಾಗ ಹೆಚ್ಚು ಕಡಿಮೆ ಆಗುವ ಸಂಭವ ಇರುತ್ತದೆ. ಇಷ್ಟು ಉದ್ದದ ನದಿ ಕೇವಲ ಒಂದೇ ದೇಶದಲ್ಲಿ ಹರಿಯುವುದಿಲ್ಲ. ಇದು ದಕ್ಷಿಣ ಅಮೆರಿಕಾದ ಬರೋಬ್ಬರಿ 9 ದೇಶಗಳಲ್ಲಿ ಹರಿಯುತ್ತದೆ. ಇದು ಪೇರು ದೇಶದ ಆಂಡೀಸ್ ಪರ್ವತದಲ್ಲಿ ಹುಟ್ಟಿ ಮುಂದೆ ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರವನ್ನ ಸೇರುತ್ತದೆ. ಅಮೆಜಾನ್ ನದಿಗೆ 1000ಕ್ಕೂ ಹೆಚ್ಚು ಉಪನದಿಗಳಿವೆ. ಭೂಮಿ ಮೇಲಿನ ಸಿಹಿ ನೀರು ಅಂದರೆ ನದಿಗಳಿಂದ ಸಮುದ್ರಕ್ಕೆ ಸೇರುವ ನೀರುಗಳಲ್ಲಿ 20% ಭಾಗ ಅಮೆಜಾನ್ ನದಿಯದ್ದೇ ಆಗಿದೆ. ಅಮೆಜಾನ್ ನದಿಯ ತಟದಲ್ಲಿ 9 ದೇಶಗಳ 3 ಕೋಟಿ ಜನರು ವಾಸಿಸುತ್ತಾರೆ. ಹಾಗಾದರೆ ಆ 9 ದೇಶಗಳು ಈ ನದಿಯ ಮೂಲಕ ಸಂಪರ್ಕ ಕಲ್ಪಿಸುವುದು ಬೇಡವೇ? ಈ ಸಂಪರ್ಕ ಕಲ್ಪಿಸಬೇಕೆಂದರೆ ಈ ನದಿಯ ಮೇಲೆ ಸೇತುವೆಗಳು ಬೇಕೇ ಬೇಕು. ಆದರೂ ಇವತ್ತಿನ ತಂತ್ರಜ್ಞಾನದಲ್ಲಿ ನಾವುಗಳು ಇಷ್ಟು ಮುಂದುವರೆದರೂ ಒಂದು ಚಿಕ್ಕ ಸೇತುವೆ ಕೂಡ ಅಮೆಜಾನ್ ನದಿಯ ಮೇಲೆ ಕಟ್ಟಲು ಇಲ್ಲಿಯವರೆಗೂ ಸಾಧ್ಯವಾಗಿಲ್ಲ ಅಂದರೆ ಅದು ವಿಪರ್ಯಾಸವೇ ಸಹಿ. ಆದರೆ ಇಲ್ಲಿಯವರೆಗೆ ಈ ನದಿಯ ಮೇಲೆ ಯಾಕೆ ಸೇತುವೆ ಕಟ್ಟಲು ಸಾಧ್ಯವಾಗಿಲ್ಲ ಅನ್ನುವ ಸವಾಲು ನಿಜಕ್ಕೂ ಎಲ್ಲರನ್ನ ಬೆಚ್ಚಿ ಬೀಳಿಸುತ್ತದೆ. ಮೊಟ್ಟ ಮೊದಲನೇ ಕಾರಣವೇನೆಂದರೆ ಇಲ್ಲಿನ ಪರಿಸರ ಹಾಗೂ ವಿಪರೀತ ಹವಾಮಾನ. ಸಾಧಾರಣ ಸಂದರ್ಭದಲ್ಲಿ ಅಮೆಜಾನ್ ನದಿ ಆರಾಮವಾಗಿ ಹರಿಯುತ್ತದೆ. ಆದರೆ ಹವಾಮಾನದಲ್ಲಿ ಏರುಪೇರು ಆದರೆ ಅಷ್ಟೇ ಈ ನದಿಯಲ್ಲಿ ಸುನಾಮಿಯೇ ಎದ್ದು ಬಂದಂತೆಯೇ ಆವರಿಸುತ್ತದೆ. ಮಳೆಗಾಲದ ಸಂದರ್ಭದಲ್ಲಂತೂ ಈ ನದಿ 30 ಅಡಿಗಳಿಂತಲೂ ಹೆಚ್ಚು ಬೆಳೆಯುತ್ತದೆ. 3 ಕಿಲೋಮೀಟರ್ ಅಗಲ ಇದ್ದಂತಹ ನದಿ ಇದ್ದಕ್ಕಿದ್ದ ಹಾಗೆ 30 ಕಿಲೋಮೀಟರ್ ಅಗಲವಾಗುತ್ತದೆ ಅಂದರೆ ನೀವು ನಂಬಲೇಬೇಕು. ನೀವು ಯೋಚನೆ ಮಾಡುತ್ತಿರಬಹುದು, ಇದೇನು ಹೊಸದಲ್ಲ. ಮಳೆಗಾಲದ ಸಂದರ್ಭದಲ್ಲಿ ಭಾರತದಲ್ಲಿ ಕೂಡ ನದಿಗಳ ಮಟ್ಟ ಹಾಗೂ ಅಗಲ ಜಾಸ್ತಿ ಆಗುತ್ತದೆ.
ಆದರೆ ಅಮೆಜಾನ್ ನದಿಯ ಸಮಸ್ಯೆ ಬೇರೆನೇ. ಮಳೆ ಬಂದಾಗ ಯಾವ ದಡ ಉಳಿಯುತ್ತದೆಯೋ ಯಾವ ದಡ ನೀರಿನಲ್ಲಿ ಮುಳುಗುತ್ತದೆಯೋ ಅನ್ನೋದು ಇಲ್ಲಿಯವರೆಗೆ ಅನುಮಾನ ಮಾಡಲು ಇಲ್ಲಿನ ಜನರಿಂದ ಸಾಧ್ಯವಾಗಿಲ್ಲ. ಇದೇ ಕಾರಣ ಈ ಸಮಸ್ಯೆ ಬಗೆಹರಿಸುವುದು ಹೇಗೆ, ಎಲ್ಲಿಂದ ಸೇತುವೆಯನ್ನ ಕಟ್ಟಲು ಪ್ರಾರಂಭಿಸಬೇಕು, ಎಲ್ಲಿಯವರೆಗೆ ಸೇತುವೆಯನ್ನ ಕಟ್ಟಬೇಕು ಅನ್ನುವ ಪ್ಲಾನ್ ಮಾಡುವುದೇ ದೊಡ್ಡ ಸಮಸ್ಯೆಯಾಗಿದೆ. ಹೇಗೋ ಮಾಡಿ ನೀವು ಒಂದು ಸೇತುವೆಯನ್ನ ಕಟ್ಟಿದ್ದೀರಿ ಅಂದುಕೊಳ್ಳೋಣ. ಮಳೆಗಾಲದ ಸಂದರ್ಭದಲ್ಲಿ ಆ ಸೇತುವೆಯ ಸುತ್ತಮುತ್ತಲಿನ ಪ್ರದೇಶವೇ ಒಮ್ಮೊಮ್ಮೆ ಮುಳುಗಿ ಹೋಗುತ್ತದೆ. ಅಂತ ಸಂದರ್ಭದಲ್ಲಿ ಆ ಸೇತುವೆ ಕಟ್ಟಿಯಾದರೂ ಏನು ಪ್ರಯೋಜನ? ಆದರೆ ಇಲ್ಲಿ ಇನ್ನೊಂದು ಸಮಸ್ಯೆ ತುಂಬಾನೇ ಇದೆ. ಅದು ಏನೆಂದರೆ ಈ ನದಿಯ ಅಕ್ಕಪಕ್ಕ ಇರುವಂತಹ ಆ ಮಣ್ಣು ತುಂಬಾನೇ ದುರ್ಬಲವಾಗಿದೆ. ಇದು ಮಳೆ ಬಂದಾಗ 10 ಅಡಿಯಷ್ಟು ಹೆಚ್ಚಾಗಿ ಕೊಚ್ಚಿಕೊಂಡು ಹೋಗುತ್ತದೆ. ಇಷ್ಟೆಲ್ಲ ಇದ್ದರೂ ಕೂಡ ಇಲ್ಲಿ ಸೇತುವೆಯನ್ನ ಕಟ್ಟಬಹುದು. ಆದರೆ ಇಲ್ಲಿ ಸೇತುವೆ ಕಟ್ಟಿದರೂ ಪ್ರಯೋಜನನೇ ಇಲ್ಲ. ಕಾರಣ ಈ ಅರಣ್ಯದಲ್ಲಿ ವಾಹನ ಸಂಚಾರ ತುಂಬಾನೇ ಕಡಿಮೆ ಇದೆ. ಯಾಕಂದ್ರೆ ಈ ಅರಣ್ಯ ಅಷ್ಟು ಭೀಕರ ಹಾಗೂ ದಟ್ಟವಾಗಿದೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜನರು ಹೆಚ್ಚಾಗಿ ರಸ್ತೆಗಳನ್ನ ಬಳಸುವ ಬದಲು ನೀರಿನ ಮೂಲಕವೇ ಹಾದು ಹೋಗಲು ಇಷ್ಟಪಡುತ್ತಾರೆ. ಅಂದರೆ ದೋಣಿಗಳನ್ನ ಬಳಸುತ್ತಾರೆ. ಅಂದರೆ ಇಲ್ಲಿನ ಜನರು ಬೈಕು, ಕಾರು ಹಾಗೂ ಟ್ರಕ್ಗಳ ಬದಲು ತಮ್ಮ ದೋಣಿಗಳನ್ನ ಹೆಚ್ಚಾಗಿ ಸಂಪರ್ಕ ಮಾಡಲು ಉಪಯೋಗಿಸುತ್ತಾರೆ. ಒಂದು ವೇಳೆ ನೀವು ಹೆಚ್ಚಾಗಿ ರಸ್ತೆಗಳನ್ನು ಮಾಡಿದರೆ ಆಗ ಈ ಸೇತುವೆಗಳ ನಿರ್ಮಾಣ ಮಾಡಿದರೂ ಅದರ ಉಪಯೋಗ ಬರುತ್ತದೆ. ಆದರೆ ಇಲ್ಲಿನ ಸರ್ಕಾರಗಳು ಅರಣ್ಯಗಳ ಮಧ್ಯೆ ರಸ್ತೆಯನ್ನು ಮಾಡಲು ಇಚ್ಛಿಸುವುದಿಲ್ಲ. ಹಾಗೇನಾದರೂ ಮಾಡಿದರೆ ಅರಣ್ಯ ದಿನ ದಿನೇ ನಾಶವಾಗಬಹುದು ಎನ್ನುವುದು ಅವರ ಅನುಮಾನ. ಇದೇ ಕಾರಣ ಈ ನದಿಯ ಮೇಲೆ ನೀವು ಸೇತುವೆಯನ್ನ ಕಾಣಲು ಸಾಧ್ಯವೇ ಇಲ್ಲ. ಮತ್ತೊಂದು ದೊಡ್ಡ ಕಾರಣ ಈ ನದಿಯಲ್ಲಿರುವ ಭಯಾನಕ ಜೀವಿಗಳು. ಜೊತೆಗೆ ಈ ನದಿ ಯಾವ ದಿಕ್ಕಿನಲ್ಲಿ ಯಾವ ಮಟ್ಟದಲ್ಲಿ ಹರಿಯುತ್ತದೆ ಅನ್ನುವುದನ್ನ ಅನುಮಾನ ಪಡುವುದೇ ದೊಡ್ಡ ಸಮಸ್ಯೆಯಾಗಿದೆ. ಸ್ನೇಹಿತರೆ, ಈಗ ನಿಮಗೆ ಅರ್ಥವಾಗಿರಬೇಕು ಯಾಕೆ ಅಮೆಜಾನ್ ನದಿಯ ಮೇಲೆ ಸೇತುವೆಗಳೇ ಇಲ್ಲ ಎಂದು. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಯು ಬೆಟರ್ ಟೇಕ್ ಕೇರ್.